ನೀವೀಗ ಬಿಜೆಪಿಗೆ ನಿಮ್ಮ ಮನೆಗೆ ಬಂದಿದ್ರು ಕೂಡ ಈ ಪ್ರಶ್ನೆಯನ್ನು ನಿಮಗೆ ಕೇಳಲೇಬಹುದು. ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ನೀವು ಕಾಂಗ್ರೆಸ್ಸಲ್ಲಿ ಇದ್ದಾಗ ನಿಮ್ಗೇನು ಅನಿಸ್ತಿತ್ತು? ನೋಡಿ, ಒಂದು ನಾನು ಹೇಳ್ತೀನಿ, ಸಿದ್ದರಾಮಯ್ಯನವ್ರ ಬಗ್ಗೆ ಇವತ್ತು ನಾ ಬಿ ಜೆ ಪಿಲಿ ಬಂದಾಗ ಮೊಮ್ಮಕ್ಕಳಿಗೆ ಟೀಕೆ ಮಾಡ್ಬೇಕಂತಲ್ಲ ನಾನು. ಖಂಡಿತ ಅವರು ಒಳ್ಳೆಯ ನಾಯಕರು ಮತ್ತು 14 ಬಾರಿ ಹಣಕಾಸು ಸಚಿವರಾಗಿ 14 ಬಜೆಟ್ಗಳನ್ನು ಮಂಡನೆ ಮಾಡಿ ಒಬ್ಬ ಎಫಿಷಿಯೆಂಟ್ ಫೈನಾನ್ಸ್ ಮಿನಿಸ್ಟರ್ ಅಂತೂ ಹೆಸರು ತೊಗೊಂಡಿದ್ದಾರೆ. ಒಂದು ಬ್ಯಾಲೆನ್ಸ್ ಆಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಆ ರೀತಿ ಅವ್ರ ಬಗ್ಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಮುಂದೆ ಡಿ ಕೆ ಶಿವಕುಮಾರ್ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿ ಯಾವ ರೀತಿ ಒಂದು ಫೈಟಿಂಗ್ ನೇಚರ್ ಅದ ಪಕ್ಷವನ್ನು ಕಟ್ಟುವಂಥದ್ದು, ಆ ಕೆಲಸ ಅವ್ರು ಮಾಡಿದ್ದಾರೆ. ಹೀಗಾಗಿ ಅವರ ಒಂದು ಫೈಟಿಂಗ್ ನೇಚರು ಮತ್ತು ಪಾರ್ಟಿ ಅಧಿಕಾರ ತರಬೇಕು ಅನ್ನುವಂಥ ಒಂದು ಬಯಕೆ ಮತ್ತು ಸಿದ್ದರಾಮಯ್ಯ ನಾಯಕರಿಂದ ಇವತ್ತು ಹಲವಾರು ಉಳಿದ ಸಪೋರ್ಟಿಂಗ್ ಫ್ಯಾಕ್ಟರ್ ಇರ್ತವೆ. ಅದೆಲ್ಲ ಕಾರಣ ಮೇಲೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂತು. ಹೀಗಾಗಿ ಅವರು ತಮ್ಮ ಪಕ್ಷಕ್ಕೆ ಒಂದು ನಾಯಕರಾಗಿ ಏನು ಕೆಲಸ ಮಾಡಬೇಕು ಅದು ಮಾಡಿದ್ದಾರೆ. ಎಸ್ ಸರ್, ಜಾಸ್ತಿ ತೊಂದರೆ ಕೊಡಲ್ಲ. ನನ್ನ ಕೆಲವೇ ಪ್ರಶ್ನೆಗಳು. ವಿಧಾನಸಭಾ ಚುನಾವಣೆ ಫಲಿತಾಂಶ ಬರ್ತಿದ್ದಂಗೆ ಬಿ ಜೆ ಪಿಯಲ್ಲಿ ಆದಂಥ ಡೆವಲಪ್ಮೆಂಟ್, ಬಿ ಜೆ ಪಿಯಲ್ಲಿ ಬರ್ತಿದ್ದಂಥ ಟೀಕೆಗಳು, ಹಿಂದೆ ಗುರುನೂ ಇಲ್ಲ ಮುಂದೆ ಗುರಿನೂ ಇಲ್ಲ. ಯಾವಾಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದರು, ಅಶೋಕ್ ಅವರು ಪ್ರತಿಪಕ್ಷ ನಾಯಕರಾದರು, ಜೊತೆಗೆ ಇದೀಗ ಜಗದೀಶ್ ಶೆಟ್ಟರ್ ಅನ್ನೋ ಅತಿ ದೊಡ್ಡ ಅಸ್ತ್ರ ಬಿ ಜೆ ಪಿ ತೆಕ್ಕೆಗೆ ವಾಪಸ್ ಆಯಿತು. ಇದೀಗ ಬಿ ಜೆ ಪಿ ಒಂಥರ ಮಿರಾಕಲ್ ಆಗಿ ಕಾಣ್ತಾ ಇದೆ ಇಡೀ ದೇಶದಲ್ಲಿ. ನೋಡಿ, ಒಂದು ಈಗ ಇಲ್ಲಿ ಕರ್ನಾಟಕದ ರಾಜ್ಯದ ರಾಜಕಾರಣ ಬೇರೆ, ಹೌದು, ಇಡೀ ದೇಶದ ಬೇರೆ, ಹೌದು, ಮತ್ತು ನರೇಂದ್ರ ಮೋದಿಯವರ ಒಂದು ಪ್ರಭಾವ ಇಡೀ ದೇಶದಲ್ಲಿದೆ. ಕರ್ನಾಟಕದಲ್ಲಿ ಏನೊಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ, ಮೋದಿಯವರ ಬಗ್ಗೆ ಒಂದು ಇಮ್ಯಾಜ್ ಏನಿದೆ. ಮತ್ತು ಯಾವುದೇ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ರಿ, ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಇದ್ದಾಗ ಪಾರ್ಲಿಮೆಂಟ್ ಇಲೆಕ್ಷನ್ ಬಂದಾಗ ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರ ನಾಯಕತ್ವಕ್ಕೆ ಕರ್ನಾಟಕ ಜನ ಜೈ ಅಂದಿದ್ದಾರೆ. ಹೌದು, ಮೋರ್ ದೆನ್ 50% ಓಟನ್ನು ಅವ್ರಿಗೆ ಹಾಕಿದ್ದಾರೆ. ಹೀಗಾಗಿ ಈ ಚುನಾವಣೆಯಲ್ಲೂ ಸಹಿತ ಅದೇ ರಿಪೀಟ್ ಆಗ್ತದೆ.